ಪ್ರಾಯ ಎಲ್ಲ ದೇವಾನುದೇವತೆಗಳು ಕೂಡ ತಾವು ಅವತಾರವನ್ನು ಮಾಡಲಿಕ್ಕೆ ಇಷ್ಟಪಡುವಂತಹ ಏಕೈಕ ಖಂಡ ಅಂದರೆ ಅದು ಭರತಖಂಡ ಮಾತ್ರ. ಯಾಕೆ? ಭರತಖಂಡದಲ್ಲಿ ಇರುವಷ್ಟು ಪವಿತ್ರವಾದ ನದಿಗಳು, ಭರತಖಂಡದಲ್ಲಿ ಆದ ಭಗವಂತನ ಅವತಾರಗಳು ಎಷ್ಟು ಆ ಭಗವಂತನ ಅವತಾರಗಳಾಗಿದೆನೋ ಬೇರೆ ಎಲ್ಲಿಯೂ ಕೂಡ ಈ ಭರತಖಂಡವನ್ನು ಬಿಟ್ಟರೆ ಭಗವಂತನ ಅವತಾರ ಆಗಲಿ, ಪವಿತ್ರವಾದ ಸಾವಿರಾರು ನದಿ ತೀರ್ಥಗಳಾಗಲಿ ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ರಾಘವೇಂದ್ರ ವಿಜಯದ 2ನೇ ಸರ್ಗದಲ್ಲಿ ಕುಂಭಕೋಣ ನಗರದ ಅತ್ಯದ್ಭುತವಾದ ವರ್ಣನೆಯನ್ನು ನೀಡಿ ಆ ಕುಂಭಕೋಣ ನಗರದಲ್ಲಿ ವಾಸ ಮಾಡುವಂತಹ ಯಾವ ಸ್ತ್ರೀಯರಿದ್ದಾರೆ ಆ ಸ್ತ್ರೀಯರ ಸೌಂದರ್ಯ ಸ್ವರ್ಗಲೋಕದಲ್ಲಿ ವಾಸ ಮಾಡುವ ಯಾವ ದೇವತಾ ಸ್ತ್ರೀಯರಿಗೂ ಕೂಡ ಕಡಿಮೆ ಇಲ್ಲದೇ ಇರುವಂಥ ಸೌಂದರ್ಯವನ್ನು ಕುಂಭಕೋಣ ನಗರದಲ್ಲಿ ಇರುವಂತಹ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ಅಂಥ ಸೌಂದರ್ಯವನ್ನು ಹೊಂದಿದ್ದಾಳೆ ಅನ್ನೋ ಪ್ರಮೇಯವನ್ನು ನಿರೂಪಣೆ ಮಾಡಿ ಮುಂದಿನ ಘಟ್ಟದಲ್ಲಿ 3ನೇ ಸರ್ಗದಲ್ಲಿ ಗೌತಮ ಗೋತ್ರದ ವರ್ಣನೆ, ರಾಯರ ಪೂರ್ವಾಶ್ರಮದ ಆ ವಂಶದ ವರ್ಣನೆ ಇದೆಲ್ಲವನ್ನೂ ಕೂಡ ಅತ್ಯಂತ ವಿವರವಾಗಿ ಈ ಸರ್ಗದಲ್ಲಿ ನಮಗೆ ನೀಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಪ್ರಾಯ ರಾಯರ ವಂಶಾವಳಿಯ ಬಗ್ಗೆ ರಾಘವೇಂದ್ರ ವಿಜಯದಲ್ಲಿ ಸಿಗುವಂತಹ ಒಂದು ಅತ್ಯಂತ ವಿಸ್ತಾರವಾದ ಚಿತ್ರಣ ಬೇರೆ ಯಾವ ಗ್ರಂಥಗಳಲ್ಲಿಯೂ ಕೂಡ ಅವರ ವಂಶದ ಪೂರ್ವ ಇತಿಹಾಸದ ಬಗ್ಗೆ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಅದ್ಭುತವಾದ ಚಿತ್ರಣವನ್ನು ನಾರಾಯಣಾಚಾರ್ಯರು ನಮ್ಮ ಮುಂದೆ ನೀಡ್ತಾ ಇದ್ದಾರೆ. ಅವನಂ ಸವನಾದಿ ಸತ್ಕ್ರಿಯಾಣಾಂ ಅವನಿದಾನವ ವೈರಿಣಾಂ ನಿದಾನಂ ಭವತಿ ಸ್ಮ ಮುನೀಷಿತಾ ಗುಣಾನಾಂ ಅವಲಂಬೋ ಭುವಿ ಗೌತಮಾಭಿಧಾನಃ ಅವಲಂಬೋ ಭುವಿ ಗೌತಮಾಭಿಧಾನಃ. ಕುಂಭಕೋಣ ನಗರದಲ್ಲಿ ಗೌತಮರೆಂಬ ಶ್ರೇಷ್ಠರಾದಂತಹ ಮಹರ್ಷಿಗಳು ಈ ಭರತಖಂಡದಲ್ಲಿ ಇದ್ದರು. ಪ್ರಾಯ ಎಲ್ಲ ದೇವಾನುದೇವತೆಗಳು ಕೂಡ
ತಾವು ಅವತಾರವನ್ನ ಮಾಡಲಿಕ್ಕೆ ಇಷ್ಟಪಡುವಂತಹ ಏಕೈಕ ಖಂಡ ಅಂದರೆ ಅದು ಭರತಖಂಡ ಮಾತ್ರ. ಯಾಕೆ? ಭರತಖಂಡದಲ್ಲಿ ಇರುವಷ್ಟು ಪವಿತ್ರವಾದ ನದಿಗಳು, ಭರತಖಂಡದಲ್ಲಿ ಆದ ಭಗವಂತನ ಅವತಾರಗಳು ಎಷ್ಟು ಆ ಭಗವಂತನ ಅವತಾರಗಳಾಗಿದೆನೋ ಬೇರೆ ಎಲ್ಲಿಯೂ ಕೂಡ ಈ ಭರತಖಂಡವನ್ನು ಬಿಟ್ಟರೆ ಭಗವಂತನ ಅವತಾರ ಆಗಲಿ, ಪವಿತ್ರವಾದ ಸಾವಿರಾರು ನದಿ ತೀರ್ಥಗಳಾಗಲಿ ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಭರತಖಂಡದಲ್ಲಿ ಈ ಗೌತಮರೆಂಬ ಋಷಿ ಮಹರ್ಷಿಗಳು ಹುಟ್ಟಿದರು, ಇದ್ದರು. ಹೇಗಿದ್ದರು ಇವರು? ಅವನಂ ಸವನಾದಿ ಸತ್ಕ್ರಿಯಾಣಾಂ. ಸವನಾದಿ ಸತ್ಕ್ರಿಯಾಣಾಂ ಅಂತ ಹೇಳಿದರೆ ಸೋಮಯಾಗವನ್ನ ಮಾಡುವಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಜ್ಯೋತಿಷ್ಠೋಮ, ಅಶ್ವಮೇಧ ಯಾಗ, ವಾಜಪೇಯ ಯಾಗ, ಕೇವಲ ಯಜ್ಞಗಳನ್ನು ಮಾಡುವಂತಹ ಪುರೋಹಿತರು ಮಾತ್ರ ಇರಲಿಲ್ಲ ಹೊರತು ಯಾವ ಪುರೋಹಿತರು ಯಜ್ಞಗಳನ್ನು ಮಾಡ್ತಾ ಇದ್ದರೋ ಅವರು ಸ್ವಯಂ ಅಧ್ಯಯನಶೀಲರಾಗಿ ಇನ್ನೊಬ್ಬರಿಗೆ ಅಧ್ಯಾಪಕರಾಗಿ ಅಧ್ಯಯನತ್ವ ಅಧ್ಯಾಪಕತ್ವ ಎರಡೂ ವಿರುದ್ಧ ಧರ್ಮಗಳನ್ನು ತಮ್ಮಲ್ಲಿ ಇಟ್ಟುಕೊಂಡವರಾಗಿ ತುಂಬ ಸತ್ಕರ್ಮ ನಿಷ್ಠರಾಗಿ ಆ ವಿದ್ವಾಂಸರೆಲ್ಲರೂ ಕೂಡ ಆ ನಗರದಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅಶ್ವಮೇಧ ಕ್ರತುಶ್ರೇಷ್ಠೋ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. ಯಾಗಗಳಲ್ಲಿಯೇ ಅತ್ಯಂತ ಉತ್ತಮವಾದ ಯಾಗ ಅಂತ ಹೇಳಿದರೆ ಅಶ್ವಮೇಧ ಯಜ್ಞ. ಇಡೀ ಪ್ರಪಂಚಕ್ಕೆ ಬೆಳಕನ್ನ ನೀಡುವಂತಹ ಯಾವ ಸೂರ್ಯನಿದ್ದಾನೆ ಆ ಸೂರ್ಯ ಇಡೀ ಪ್ರಕಾಶಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ವಸ್ತು. ನಮ್ಮ ನಿಮ್ಮ ಮನೆಗಳಲ್ಲಿ ಹಾಕುವಂತಹ ದೀಪದ ಬೆಳಕು ನಮ್ಮ ಮನೆಯಲ್ಲಿ ಇರುವ ಕತ್ತಲನ್ನು ನಿವಾರಣೆ ಮಾಡಿದರೂ ಕೂಡ ಜಗತ್ತಿನಲ್ಲಿ ಇರುವ ಅಂಧಕಾರವನ್ನು ನಿವಾರಣೆ ಮಾಡಬೇಕು ಅಂತಾದರೆ ಅದು ಸೂರ್ಯ ಪ್ರತಿನಿತ್ಯ ಅವತಾರ ಮಾಡಲೇಬೇಕು, ಹುಟ್ಟಲೇಬೇಕು. ಆದ್ದರಿಂದ ಜ್ಯೋತಿಶ್ರೇಷ್ಠೋ ದಿವಾಕರ. ಅನೇಕ ನಕ್ಷತ್ರಗಳಿದ್ದಾವೆ, ಅನೇಕ ಚಂದ್ರ ಇದ್ದಾನೆ. ಇವರೆಲ್ಲರೂ ಇದ್ದರೂ ಕೂಡ ಸೂರ್ಯನ ಬೆಳಕಿನ ಮುಂದೆ ಇವರೆಲ್ಲರ ಬೆಳಕು ಮಿಂಚು ಹುಳದ ಬೆಳಕಿನಂತೆ ಸಣ್ಣ ಬೆಳಕಾಗಿದೆ. ಹಾಗೆ ಆದ್ದರಿಂದ ಪ್ರಕಾಶಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಪ್ರಕಾಶ ಅಂತ ಹೇಳಿದರೆ ಅದು ಸೂರ್ಯ. ಹಾಗೆ ಎರಡು ಕಾಲು ಇರುವಂತಹ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದು ಅಂತ ಹೇಳಿದರೆ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. ಬ್ರಾಹ್ಮಣ ಎರಡು ಕಾಲು ಎರಡು ಕೈ ಇರುವಂಥ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತು ಅಂದರೆ ಅದು ಬ್ರಾಹ್ಮಣ ಮಾತ್ರ. ಹೆಸರೇ ಹೇಳುವಂತೆ ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ. ಬ್ರಹ್ಮ ವೇದಗಳನ್ನು, ಉಪನಿಷತ್ತುಗಳನ್ನು, ಅನೇಕ ಸಚ್ಚಾಸ್ತ್ರಗಳನ್ನು ಅಣತಿ ಅಭ್ಯಸ್ಯತಿ ಅಧ್ಯಯನ ಮಾಡ್ತಾನೆ ಅನ್ನೋ ಕಾರಣದಿಂದ
ಇವನನ್ನ ಬ್ರಾಹ್ಮಣ ಬ್ರಾಹ್ಮಣ. ಜಾತ್ಯ ಬ್ರಾಹ್ಮಣ ಬೇರೆ, ನಿಜವಾದ ಬ್ರಾಹ್ಮಣ ಬೇರೆ. ಪೇಜಾವರ ಮಠದ ಪರಂಪರೆಯಲ್ಲಿ ಬರುವಂತಹ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾ ಯಾರು ಬ್ರಾಹ್ಮಣ ಯಾರು ಶೂದ್ರ ಅಂತ ಹೇಳ್ತಾ, ಯಾರು ಹುಟ್ಟಿನಿಂದ ಬ್ರಾಹ್ಮಣನಾಗಿ ಉಪನಯನಾದಿ ಸಂಸ್ಕಾರವನ್ನ ಮಾಡಿಕೊಂಡು ಭಗವಂತನಲ್ಲಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಕರ್ಮಗಳನ್ನು ಯಾರು ಅರ್ಪಣೆ ಮಾಡ್ತಾನೋ ಅವನನ್ನ ಬ್ರಾಹ್ಮಣ. ಆದರೆ ಕೆಲವರು ಇರ್ತಾರೆ, ಮದುವೆ ಹಿಂದಿನ ದಿನ ಉಪನಯನವನ್ನ ಮಾಡಿಕೊಳ್ತಾರೆ, ಮರುದಿನ ಮದುವೆಗೋಸ್ಕರ ಉಪನಯನ ಅಷ್ಟೇ, ಆಮೇಲೆ ಸುಮ್ಮನೆ 6 ಎಳೆ 3 ಎಳೆ ದಾರವನ್ನು ಹಾಕಿಕೊಂಡಿರ್ತಾರೆ. ಯಜ್ಞೋಪವೀತದ ಮಹತ್ವ ಆಗಲಿ, ಉಪನಯನಾದಿ ಸಂಸ್ಕಾರಗಳ ಮಹತ್ವ ಆಗಲಿ ಗೊತ್ತೇ ಇರೋದಿಲ್ಲ ಹುಟ್ಟಿನಿಂದ ಬ್ರಾಹ್ಮಣನಾದಂಥ ವ್ಯಕ್ತಿಗೆ. ಇವನನ್ನ ಏನಂತ ಕರೀಬೇಕು? ಅದಕ್ಕೆ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಕೇವಲ ಕಾಟಾಚಾರಕ್ಕೋಸ್ಕರ ತನ್ನ ಹೆಗಲಿನ ಮೇಲೆ ಯಾವ ಪುರುಷ ಯಜ್ಞೋಪವೀತವನ್ನು ಧಾರಣೆ ಮಾಡ್ತಾನೋ ಅವನು ಶೂದ್ರ ಸಮಾನ. ಆದರೆ ಯಾರೋ ಒಬ್ಬ ವ್ಯಕ್ತಿ ಜಾತಿಯಲ್ಲಿ ಶೂದ್ರನಾಗಿ ಹುಟ್ಟಿದರೂ ಕೂಡ ಭಗವಂತನಲ್ಲಿ ಅವನಿಗಿಂತಲೂ ಕೂಡ ಉತ್ತಮವಾದ ಜ್ಞಾನ, ಭಕ್ತಿ, ವೈರಾಗ್ಯ ಈ 3 ಗುಣಗಳನ್ನು ಹೊಂದಿದ್ದರೆ ಅವನನ್ನ ಬ್ರಾಹ್ಮಣನಂತೆ ಗೌರವಿಸಬೇಕು ಅಂತ ಹೇಳುತ್ತೆ. ಹೀಗೆ ಆ ಬ್ರಾಹ್ಮಣರ ಮುಖ್ಯ ಕರ್ತವ್ಯ ಏನು ಅಂತ ಹೇಳಿದರೆ, ವೇದಾಧ್ಯಯನ ಸಚ್ಚಾಸ್ತ್ರಗಳ ಅಧ್ಯಯನವನ್ನ ಒಂದೇ ಒಂದು ದಿನವೂ ಕೂಡ ಬಿಡದೇ ಇರುವಂತೆ ಅಧ್ಯಯನ ಮಾಡೋದು ಇದು ಬ್ರಾಹ್ಮಣನ ಮುಖ್ಯ ಕರ್ತವ್ಯ. ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ತತ್ವಜ್ಞಾನಂ ವಿಪ್ರಧರ್ಮ. ಬ್ರಾಹ್ಮಣ ಮುಖ್ಯವಾಗಿ ಸಂಪಾದನೆ ಮಾಡಬೇಕಾದದ್ದು ಹಣ ಅಲ್ಲ, ಆಸ್ತಿ ಅಲ್ಲ, ಅನೇಕ ಕೋಟಿಗಟ್ಟಲೆ ಸಂಪತ್ತಲ್ಲ. ಪ್ರತಿಯೊಬ್ಬ ಬ್ರಾಹ್ಮಣನಾದವನು ಅವನ ಜೀವನದಲ್ಲಿ ಮುಖ್ಯವಾಗಿ ಸಂಪಾದನೆ ಮಾಡಬೇಕಾದದ್ದು ಒಂದೇ, ಅದು ತತ್ವಜ್ಞಾನ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಇತಿಹಾಸವನ್ನ ನಾವೆಲ್ಲ ಕೇಳ್ತಾ ಇರಬೇಕಾದರೆ, ಒಂದು ಕಾಲದಲ್ಲಿ ಒಬ್ಬ ದರಿದ್ರನಾದ ಬ್ರಾಹ್ಮಣ ಇದ್ದ. ಯಾವತ್ತಾದರೂ ಕೂಡ ಶ್ರೀಮಂತನಾದ ಬ್ರಾಹ್ಮಣ ಇದ್ದ ಅನ್ನೋ ಕಥೆಯನ್ನ ಕೇಳಿದ್ದೀರಾ? ಹಾಗಾದರೆ ಬ್ರಾಹ್ಮಣರು ಭೌತಿಕ ಸಂಪತ್ತಿನಿಂದ ದರಿದ್ರರಾದರೂ ಕೂಡ ಆಧ್ಯಾತ್ಮಿಕ ಸಂಪತ್ತನ್ನ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡವರಾಗಿ ಕೇವಲ ಆ ಆಧ್ಯಾತ್ಮಿಕ ಸಂಪತ್ತಿನ ಪ್ರಯೋಜನವನ್ನ ತಾವು ಮಾತ್ರ ಉಣ್ಣದೆ ಇಡೀ ಪ್ರಪಂಚಕ್ಕೆ ಉಣಬಡಿಸಿದಂತಹ ಮಹನೀಯರು ಇವತ್ತಿನ ದಿನ ಜಗತ್ತಿನಲ್ಲಿ ಇದ್ದರೆ ಅದು ಬ್ರಾಹ್ಮಣರು ಮಾತ್ರ. ಇಂಥ ಈ ಬ್ರಾಹ್ಮಣರು ಆ ನಗರದಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಹೇಳ್ತಾ ಇದ್ದಾರೆ, ಸವನಾದಿ ಸತ್ಕ್ರಿಯಾಣಾಂ ಅವನಂ ಸವನಾದಿ ಸತ್ಕ್ರಿಯಾಣಾಂ. ನಾವೆಲ್ಲ ಇವತ್ತಿನ ದಿನ ಅನೇಕ ಸತ್ಕರ್ಮಗಳ ಅನುಷ್ಠಾನವನ್ನ ಮಾಡ್ತೇವೆ. ಯಾವ ಸತ್ಕರ್ಮಾನುಷ್ಠಾನವನ್ನ ಮಾಡಿದರೂ ಕೂಡ ಆ ಕರ್ಮವನ್ನ ಯಾವ ದೇವತೆಗೆ ಅರ್ಪಣೆ ಮಾಡ್ತೇವೋ
ಆ ದೇವತೆ ಅಪ್ಪಿ ತಪ್ಪಿಯೂ ಕೂಡ ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷ ಆಗೋದಿಲ್ಲ. ಯಾಕೆ? ಕಲಿಯುಗದಲ್ಲಿ ದ್ವಾಪರ, ಕೃತಯುಗ, ತ್ರೇತಾಯುಗ ಇವೇ ಮೊದಲಾದಂಥ ಯುಗಗಳಲ್ಲಿ ನಾವು ಮಾಡಿದ ಕರ್ಮಕ್ಕೆ ಆ ಭಗವಂತ ಮೆಚ್ಚಿ ಪ್ರತ್ಯಕ್ಷ ಆಗಲಿಕ್ಕೆ ಅವಕಾಶ ಇದ್ದರೂ ಕೂಡ ಕಲಿಯುಗದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಕಲಿಯುಗದಲ್ಲಿ ಕಣ್ಣಿಗೆ ಕಾಣಿಸುವಂತಹ ದೇವತೆ ಅಂತ ಹೇಳಿದ್ರೆ ಯಾರು? ಅದಕ್ಕೋಸ್ಕರವೇ ಹೇಳ್ತಾ ಇದ್ದಾರೆ, ಅವನೀ ದಾನವ ವೈರಿಣಾಂ. ಬ್ರಾಹ್ಮಣರು ಈ ಕಲಿಯುಗದಲ್ಲಿ ಎಲ್ಲ ಮನುಷ್ಯರಿಗೆ ಕಾಣಿಸುವಂತಹ ದೇವತೆಗಳು. ಭಗವಂತನನ್ನ ತೋರಿಸಲಿಕ್ಕೆ ಒಬ್ಬ ಮಧ್ಯವರ್ತಿಯಾಗಿ ಇವತ್ತಿನ ದಿನ ಕೆಲಸ ಮಾಡ್ತಾ ಇದ್ದರೆ ಅದು ಬ್ರಾಹ್ಮಣರು ಮಾತ್ರ. ಯಾಕೆ? ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್. ಬ್ರಾಹ್ಮಣರು ಭಗವಂತನ ಮುಖದಿಂದ ಹುಟ್ಟಿದಂಥವರು. ಆದ್ದರಿಂದ ವಿಪ್ರವಾಕ್ಯೋ ಜನಾರ್ದನಃ. ಭಗವಂತ ತನ್ನ ಮಾತನ್ನ ಅಪ್ಪಿ ತಪ್ಪಿಯೂ ಬೇಕಾದರೆ ಸುಳ್ಳು ಮಾಡಿಕೊಂಡಾನು. ಆದರೆ ಅವನ ಭಕ್ತರಾದ ಸಚ್ಚಾಸ್ತ್ರ ಸಂಪನ್ನರಾದ ಯಾವ ಬ್ರಾಹ್ಮಣರಿದ್ದಾರೆ ಅವರ ಮಾತನ್ನ ಮಾತ್ರ ಅಪ್ಪಿ ತಪ್ಪಿಯೂ ಕೂಡ ಸುಳ್ಳು ಮಾಡಲಿಕ್ಕೆ ಅವನು ಹೋಗೋದಿಲ್ಲ. ಆದ್ದರಿಂದ ಬ್ರಾಹ್ಮಣರು ಅವರ ಮುಖಕಮಲದಿಂದ ಪ್ರಸನ್ನವದನರಾಗಿ ಯಾವ ಮಾತನ್ನ ನುಡಿತಾರೋ ಭಗವಂತ ಅದಕ್ಕೆ ತಥಾಸ್ತು. ಭವಭೂತಿ ತನ್ನ ಒಂದು ಕಾವ್ಯದಲ್ಲಿ ಒಂದು ಮಾತನ್ನ ಹೇಳ್ತಾನೆ, ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುದಾವತಿ. ನಮ್ಮಂಥ ದುಷ್ಟರೆಲ್ಲ ಹೇಳಿದರೆ ಪರಮಾತ್ಮ ನಡೆಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಆದ್ರೆ ಸಚ್ಚಾಸ್ತ್ರ ಸಂಪನ್ನರಾದ ತಪಸ್ವಿಗಳಾದ ಯಾವ ಬ್ರಾಹ್ಮಣರಿದ್ದಾರೆ, ಈ ಬ್ರಾಹ್ಮಣರು ಏನಾದರೂ ಕೂಡ ಅವರು ತಮ್ಮ ಬಾಯಿಯಿಂದ ಅಂದರೆ ಪರಮಾತ್ಮ ಕೂಡಲೇ ಅಸ್ತು ಅಂದ ಬಿಡ್ತಾನೆ. ಅನುಗ್ರಹ ಮಾಡಲಿಕ್ಕೆ ಈ ಭಗವಂತ ಇವರಿಗೆ ಸಿದ್ಧ ಹಸ್ತನಾಗಿ ನಿಂತಿರ್ತಾನೆ ಈ ಬ್ರಾಹ್ಮಣರಿಗೆ. ಹೀಗೆ ಭಗವಂತನಿಗೂ ಭಕ್ತರಿಗೂ ಇರುವಂತಹ ಯಾವ ಒಂದು ಗ್ಯಾಪ್ ಇದೆ, ಈ ಗ್ಯಾಪ್ ಅನ್ನ ತುಂಬಿಕೊಡಲಿಕ್ಕೆ ಇರುವಂತಹ ಏಕೈಕ ಮಾಧ್ಯಮ ಅದು ಜಗತ್ತಿನಲ್ಲಿ ಇದ್ದರೆ ಅದು ಬ್ರಾಹ್ಮಣರು ಮಾತ್ರ. ಇಂಥ ಈ ಬ್ರಾಹ್ಮಣರಿಗೆ ಮುಖ್ಯವಾಗಿ ಆಶ್ರಯವಾಗಿತ್ತು ಆ ಪಟ್ಟಣ. ಇಂಥ ಆ ಬ್ರಾಹ್ಮಣರು ಪ್ರಸನ್ನವದನರಾಗಿ ಯಾವುದನ್ನಾದರೂ ಕೂಡ ನುಡಿದರೆ ಅದನ್ನ ಪರಮಾತ್ಮ ನಡೆಸ್ತಾನೆ ಅಂತ ನಾವು ಕೇಳಿದ್ವಿ. ಇಂಥ ಅನುಗ್ರಾಹಕತ್ವವೇ ಮೊದಲಾದಂಥ ಎಲ್ಲ ಗುಣಗಳು ಕೂಡ ಇರುವಂತಹ ಒಬ್ಬ ಮಹರ್ಷಿಗಳು ಇದ್ದರಂತೆ. ಆ ಮಹರ್ಷಿಗಳ ಹೆಸರೇ ಗೌತಮ ಮಹರ್ಷಿಗಳು. ಹೀಗೆ ಈ ಗೌತಮ ಮಹರ್ಷಿಗಳಲ್ಲಿ ಲೋಕವಿಲಕ್ಷಣವಾದ ಜಗತ್ತಿನಲ್ಲಿ ಯಾರಲ್ಲಿಯೂ ಕೂಡ ಇಲ್ಲದೆ ಇರುವಂತಹ ಅತೀಂದ್ರಿಯವಾದಂಥ ಶಕ್ತಿಯನ್ನ ಆ ಮಹರ್ಷಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ಸಂಪಾದನೆ ಮಾಡಿಕೊಂಡಿದ್ದರು. ನೋಡಿ, ಇಡೀ ಪ್ರಪಂಚದಲ್ಲಿ ಇವತ್ತಿನ ದಿನ ಭರತಖಂಡ ಗುರುವಿನ ಸ್ಥಾನದಲ್ಲಿ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಮ್ಮ ಪ್ರಾಚೀನ ಮಹರ್ಷಿಗಳ ಕೊಡುಗೆ. ಸುಮಾರು 2500 ವರ್ಷದ ಹಿಂದೆ, ಕ್ರಿಸ್ತ ಪೂರ್ವ 2500 ವರ್ಷದ ಹಿಂದೆ ಜಗತ್ತಿನಲ್ಲಿ ಪರಮಾಣುವಿನ ಬಗ್ಗೆ ಮೊದಲ ಪರಿಚಯಾತ್ಮಕ ದೃಷ್ಟಿಯನ್ನ ಕೊಟ್ಟಂತಹ ಮಹನೀಯರು ನಮಗೆ ಕಣಾದ ಮಹರ್ಷಿಗಳು. ಆ ಕಣಾದ ಮಹರ್ಷಿಗಳ ಚಿಂತನೆಯಿಂದಲೇ ಇವತ್ತಿನ ದಿನ ಇಡೀ ವಿಶ್ವದಲ್ಲಿ ಪರಮಾಣುವಿನ ಬಗ್ಗೆ ಸಂಶೋಧನೆ,
ಅನೇಕ ವಿಧವಾದಂಥ ಸಂಶೋಧನೆ ಇವತ್ತಿನ ತನಕವೂ ಕೂಡ ನಡೀತಾ ಇದೆ ಆ ಪರಮಾಣು. ಹೀಗೆ ಪ್ರಾಚೀನರ ಕೊಡುಗೆ ನಮ್ಮ ಈ ಭರತಖಂಡಕ್ಕೆ ತುಂಬ ದೊಡ್ಡದಾದು. ಅಂಥ ಮಹನೀಯರಲ್ಲಿ ಕಣಾದ, ಅಕ್ಷಪಾದ, ವೇದವ್ಯಾಸ ಮಹರ್ಷಿಗಳು, ಹೀಗೆ ಯಾವ ಯಾವ ಪ್ರಾಚೀನ ಋಷಿ ಮಹರ್ಷಿಗಳು ಇದ್ದಾರೋ ಆ ಋಷಿ ಮಹರ್ಷಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಇನ್ನೊಬ್ಬ ಮಹರ್ಷಿಗಳೇ ಈ ಗೌತಮ ಮಹರ್ಷಿಗಳು ಅಂತ. ಈ ಗೌತಮ ಮಹರ್ಷಿಗಳು ಈ ಭರತಖಂಡದಲ್ಲಿ ಎಲ್ಲ ಪ್ರಜೆಗಳಿಗೂ ಕೂಡ ಅನುಗ್ರಹವನ್ನ ಮಾಡ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಈ ಭರತಖಂಡದಲ್ಲಿ.